ಹಾಯ್ ಫ್ರೆಂಡ್ಸ್, ಈ ದಿನ ನಾನು ನಿಮಗೆ ಆಲೂಗೆಡ್ಡೆ ಸಮೋಸ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸಮೋಸ ಅಂದರೆ ಇದು ಮೈದಾ ಹಿಟ್ಟು ಕಲಸಿ ಮಾಡೋ ಅಂಥದ್ದಲ್ಲ, ಅದು ಪಟ್ಟೀಸ್ ಅಂತ ಬರುತ್ತೆ ರೆಡಿಮೇಡು, ಅದನ್ನು ಉಪಯೋಗಿಸಿ ಮಾಡೋದು. ಅದು ಒಂಥರ ಗರ್ಗರಿಗೆ ತುಂಬ ತಿಂದಾಗ ಕುರುಕುರು ಅಂತ ತುಂಬ ಚೆನ್ನಾಗಿರುತ್ತೆ. ಅದನ್ನು ಯಾವ ರೀತಿ ಮಾಡೋದು ಅಂತ ನೀವು ಎಲ್ಲೂ ನೋಡಿರಲ್ಲ. ಅದನ್ನು ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಫಸ್ಟ್ ಈ ಆಲೂಗೆಡ್ಡೆ ಬೇಕಾಗ್ತಾ ಇದ್ದೀನಿ. ಮತ್ತು ಆಲೂಗೆಡ್ಡೆಲಿ ಏನೇನು ಹೆಲ್ತ್ ಬೆನಿಫಿಟ್ ಇದೆ ಅಂತ ತಿಳ್ಕೊಳ್ಳೋಣ. ಫಸ್ಟು ಅದು ಇದ್ದಾಗ ತಿನ್ನೋಕ್ಕೆ ಖುಷಿಯಾಗಿ ತಿಂತೀವಿ. ಇಷ್ಟೆಲ್ಲ ಬೆನಿಫಿಟ್ ಇರೋದು ಆಲೂಗೆಡ್ಡೆ ಸಮೋಸ ತಿಂತಾ ಇದ್ದೀವಿ ಅಂತ ಖುಷಿಯಾಗಿ ತಿಂತೀವಲ್ವ. ಹಾಗಾಗಿ ಅದರಿಂದ ಏನೇನು ಬೆನಿಫಿಟ್ ಇದೆ ಅಂತ ಫಸ್ಟ್ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಇದನ್ನು ಮೂಳೆಗಳು ತುಂಬ ಬಲಪಡಿಸುತ್ತಂತೆ. ಇದು ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಪೊಟ್ಯಾಷಿಯಂ ಸಮೃದ್ಧವಾಗಿದೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಒಂದು ಸಣ್ಣ ಆಲೂಗೆಡ್ಡೆ ತಿನ್ನೋದ್ರಿಂದ ನಮ್ಮ ಭಾವನೆಗಳು ಮತ್ತು ಮನಸ್ಥಿತಿಯನ್ನು ನಿಯಂತ್ರಿಸುತ್ತಂತೆ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಲಾಭ ಇದೆ ಅಲ್ವಾ. ಫೈಬರು, ಪೊಟ್ಯಾಷಿಯಮು, ವಿಟಮಿನ್ ಸಿ ಮತ್ತು B6 ಅನ್ನೋದನ್ನು ಒಳಗೊಂಡಿದೆ ಅಂತೆ. ಇದರಿಂದ ಆಲೂಗೆಡ್ಡೆಯಿಂದ ಖಿನ್ನತೆ ಚಿಕಿತ್ಸೆಗೆ ಉಪಯೋಗ ಆಗುತ್ತಂತೆ. ಆಲೂಗೆಡ್ಡೆ ತಿಂದರೆ ಆಲೂಗೆಡ್ಡೆಯಲ್ಲಿ ಕೊಲೆಸ್ಟ್ರಾಲ್ ಇಲ್ವಂತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ತಿಂದೇನೆ ಇದ್ಬಿಟ್ರೆ ಇದರಿಂದ ಎಷ್ಟೊಂದು ಬೆನಿಫಿಟ್ ಎಲ್ಲನೂ ಲಾಸ್ ಮಾಡ್ಕೋತೀವಂತೆ ನಾವು. ಇದರಲ್ಲಿ ಫೈಬರ್ ಮತ್ತು ಪೊಟ್ಯಾಷಿಯಂ ಸಮೃದ್ಧವಾಗಿದೆ ಫ್ರೆಂಡ್ಸ್. ದೇಹದಲ್ಲಿ ಹೆಚ್ಚಿನ ಮಟ್ಟದ ಪೊಟ್ಯಾಷಿಯಂಗಳು ಮೂತ್ರಪಿಂಡಗಳಲ್ಲಿ ಹೆಚ್ಚಿನ ಉಪ್ಪನ್ನ ಮತ್ತು ನೀರಿನ ಅಂಶನ ಹೊರಹಾಕುತ್ತಂತೆ ಮಾಡುತ್ತೆ ಫ್ರೆಂಡ್ಸ್. ನೋಡಿ, ಅದನ್ನು ಆಮೇಲೆ ಹೇಳ್ತೀನಿ ಬೆನಿಫಿಟು. ಈಗ ಏನು ಮಾಡೋಣ, ಆಲೂಗೆಡ್ಡೆ ಬೇಯಿಸಿದ್ದು ನೋಡಿದ್ರಲ್ಲ ನೀವು, ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಫಸ್ಟು ಇದಕ್ಕೆ ಒಂದು ಬಾಣಲಿ ಇಡೋಣ. ಬಾಣಲಿಗೆ ಸ್ವಲ್ಪ ಸಾಸಿವೆ ಹಾಕೋಣ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನೋಡಿ, ಎಣ್ಣೆ ಚೆನ್ನಾಗಿ ಕಾಯಕ್ಕಿಟ್ಟಿದ್ದೀನಿ. ಆಮೇಲೆ ಈರುಳ್ಳಿ ಹಾಕೋಣ. ಸಾಸಿವೆ ಬೇಕಾದ್ರೆ ನಾನು ಇವತ್ತು ಉಪಯೋಗಿಸಿಲ್ಲ, ಹಾಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿದ್ದು ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಫ್ರೈ ಆಗೋದಕ್ಕೆ ಅಂತ ನೋಡಿ ಫ್ರೆಂಡ್ಸ್, ಇದು ಮೂತ್ರಪಿಂಡದಲ್ಲೇ ಹೆಚ್ಚಾಗಿರೋ ನೀರು ಮತ್ತು ಉಪ್ಪಿನ ಅಂಶನ ಹೊರಗೆ ಹಾಕುತ್ತಂತೆ. ಇದು ರಕ್ತದೊತ್ತಡನ ಕಡಿಮೆ ಮಾಡುತ್ತಂತೆ. ನೋಡಿ, ಆಲೂಗೆಡ್ಡೆಲಿ ಕೊಲೆಸ್ಟ್ರಾಲ್ ಇರಲ್ವಂತೆ. ಇಷ್ಟೆಲ್ಲ ಬೆನಿಫಿಟ್ ಇರೋ ಈಗ ಆಲೂಗೆಡ್ಡೆ ಉಪಯೋಗಿಸಿ ನಾನಿವತ್ತು ಆಲೂಗೆಡ್ಡೆ ಸಮೋಸ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಬೆನಿಫಿಟ್ ಇರೋದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂತ ಯೂಸ್ ಮಾಡ್ಕೊಳ್ಳಿ. ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅರಿಶಿನ ಹಾಕಿದ್ದೀನಿ ಮತ್ತು ಜೀರಿಗೆ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಒಂದು 3-4 ನಿಮಿಷ ಫ್ರೈ ಮಾಡಬೇಕು. ಅದು ಸ್ವಲ್ಪ ಬ್ರೌನಿಷ್ ಕಲರ್ ಬರಲಿ, ಆಗ ಈರುಳ್ಳಿ ಚೆನ್ನಾಗಿ ಆಗಿದೆ ಮತ್ತು ತಿನ್ನೋಕ್ಕೆ ಟೇಸ್ಟ್ ಬರುತ್ತೆ. ಈರುಳ್ಳಿ ಯಾವಾಗಲೂ ಬ್ರೌನಿಷ್ ಕಲರ್ ಆಗಂಗೆ ನಾವು ಹುರಿಬೇಕು. ಅದಕ್ಕೆ ಬೇಗ ಆಗಬೇಕು ಅಂದರೆ ಸ್ವಲ್ಪ ಉಪ್ಪಿನ ಪುಡಿ ಹಾಕಬೇಕು ಫ್ರೆಂಡ್ಸ್. ನೋಡಿ, ನಾನು ಇವತ್ತು ಹಾಕಿಲ್ಲ, ಹಂಗೆ ಹುರಿತಾ ಇದ್ದೀನಿ. ಹುರಿದಾದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಕ್ಯಾರೆಟ್ ಹಾಕಿದ್ದೀನಿ. ಒಂದು ಚಿಕ್ಕ ಬೋಲಷ್ಟು ಕ್ಯಾರೆಟು ಸ್ವಲ್ಪ ಹುರಿತಾ ಇರಬೇಕು. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನಾವು ಏನೇ ಅಡುಗೆ ಮಾಡಬೇಕಾದ್ರೂ ಹುರಿಯೋದ್ರಲ್ಲೇ ಫ್ರೆಂಡ್ಸ್ ಅದರದ್ದು ಟೇಸ್ಟ್ ವೇರಿಯೇಷನ್ ಆಗ್ತಾ ಇರುತ್ತೆ. ಕ್ಯಾರೆಟ್ ಉಪಯೋಗಿಸಿ ಚೆನ್ನಾಗಿ ಹುರಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಆಗ್ತಾಯಿದೆ. ಇದು ಚೆನ್ನಾಗಿ ಇನ್ನೇನು ಸ್ವಲ್ಪ ಆಯಿತು. ಇದಾದಮೇಲೆ ನೆಕ್ಸ್ಟು ಇದಕ್ಕೆ ಏನು ಬೇಕಾದ್ರೂ ತರಕಾರಿ ಸ್ವಲ್ಪ ಹಾಕೋಬೋದು. ಇದಕ್ಕೆ ನಾನಿವತ್ತು ಕ್ಯಾರೆಟು ಮತ್ತು ಹುರುಳಿಕಾಯಿ ಮತ್ತು ಕ್ಯಾಪ್ಸಿಕಮ್ಮು ಉಪಯೋಗಿಸ್ಕೋಬೋದು. ನಾನಿವತ್ತು ಹುರುಳಿಕಾಯಿ ಸಣ್ಣ ಕಟ್ ಮಾಡಿದ್ದೀನಿ. ಬೀನ್ಸನ್ನ ಅದನ್ನು ಸ್ವಲ್ಪ ಹಾಕಿ ಹುರಿಯೋಣ ಚೆನ್ನಾಗಿ. ಮತ್ತು ಏನು ತರಕಾರಿ ಬೇಕಾದ್ರೆ ಕೋಸು, ಕ್ಯಾಪ್ಸಿಕಮ್ಮು, ಈರುಳ್ಳಿ ಹೂವು, ನಿಮಗೆ ನಿಮ್ಮ ಇಂಡಿಯಲ್ಲಿ ಏನೇನು ಇರುತ್ತೆ ಆ ಥರ ತರಕಾರಿ ಎಲ್ಲ ಸ್ವಲ್ಪ ಹಾಕ್ಕೊಂಡು ಹುರ್ಕೋಬೋದು. ನಾನಿವತ್ತಕ್ಕೆ ಕೋಸು ಹಾಕಿದ್ದೀನಿ. ಕೋಸು ಹಾಕ್ಬಿಟ್ಟು ಹುರಿಬೇಕು ಸ್ವಲ್ಪ ಚೆನ್ನಾಗಿ. ನೋಡಿ, ಈಗ ಸ್ವಲ್ಪ ಸಣ್ಣ ಕತ್ತರಿಸಿರೋದ ಎಲೆಕೋಸು ಅಂತೀವಲ್ವ, ಅದನ್ನು ಹಾಕಿದ್ದೀನಿ. ಅದನ್ನು ಎಲ್ಲ ಸ್ವಲ್ಪ ಚೆನ್ನಾಗಿ ಹುರಿಯೋಣ. ಚೆನ್ನಾಗಿ ಫ್ರೈ ಆಗಲಿ. ಇದು ಒಂದು 3 ನಿಮಿಷ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಅದ್ರ ಟೇಸ್ಟೇ ವೇರಿಯೇಷನ್ ಆಗುತ್ತೆ, ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕಿ ನಾವು ಸಮೋಸ ಮಾಡೋಣ ಇವತ್ತು. ನೋಡಿ, ಈಗ ಆಗ್ತಾಯಿದೆ. ಇನ್ನೊಂದು 3-4 ನಿಮಿಷ ಆದರೆ ಆಯಿತು. ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಯಿತು. ಫ್ರೈ ಆದಮೇಲೆ ಇದಕ್ಕೆ ನಾವು ನೋಡಿ, ತರಕಾರಿ ಕ್ಯಾರೆಟು, ಬೀನಿಸು ಮತ್ತು ಕೋಸು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅಚ್ಕಾರ ಪುಡಿ ಹಾಕಿದ್ದೀನಿ. ಅಚ್ಕಾರ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಸೋಂಪು ಕಾಳು ಏನಕ್ಕೆ ನಾವು ಉಪಯೋಗಿಸ್ತೀವಿ ಅಂತ ಅಂದರೆ ಜೀರ್ಣಶಕ್ತಿ ಚೆನ್ನಾಗಿ, ಡೈಜೆಷನ್ ಪವರು, ಈ ಸಮೋಸ ಸ್ವಲ್ಪ ಏನಾದ್ರು ಗ್ಯಾಸ್ಟ್ರಿಕ್
ಪ್ರಾಬ್ಲಮ್ ಆದರೆ, ಗ್ಯಾಸ್ ಫಾರ್ಮೇಷನ್ ಆದರೆ ಸೋಂಪು ಹಾಕಿ ಉಪ್ಪಿಸ್ ಮಾಡಿದ್ರೆ ಚೆನ್ನಾಗಿ ಜೀರ್ಣ ಆಗುತ್ತೆ ಅಂದ್ಬಿಟ್ಟು ಸೋಂಪನ್ನು, ಮತ್ತು ಟೇಸ್ಟ್ ವೈಸೂ ಸ್ವಲ್ಪ ಚೇಂಜ್ ಆಗುತ್ತೆ. ಸೋಂಪು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸೋಂಪು ಉಪಯೋಗಿಸಿದ್ದೀನಿ. ಅದನ್ನು ಸ್ವಲ್ಪ ಎಲ್ಲ ಆದಮೇಲೆ ಇನ್ನೊಂದು 2 ನಿಮಿಷ ಹುರಿಬೇಕು. ಹುರಿದ್ಮೇಲೆ ನಾವು ಇದು ಆಲೂಗೆಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಆ ಪುಡಿನ ಹಾಕಿದ್ದೀನಿ. ಆಲೂಗೆಡ್ಡೆ ಪುಡಿ ಹಾಕಿದ್ದೀನಿ ಚೆನ್ನಾಗಿ ನೋಡಿ, ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತುಂಬ ಸಣ್ಣಕ್ಕೆ ಮಾಡಾದ್ಮೇಲೆ ಅದನ್ನು ಯಾವುದ್ರ ಜೊತೆ ಸೇರಿಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಹಾಕ್ತಾಯಿದ್ದೀನಿ ನೋಡಿ, ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಬೇಕು. ಸ್ಮ್ಯಾಶ್ ಮಾಡಿ ಹಾಕಿರೋದನ್ನು ಚೆನ್ನಾಗಿ ಆ ತರಕಾರಿಗಳು ಖಾರದಲ್ಲೆಲ್ಲ ಮಿಕ್ಸ್ ಮಾಡಬೇಕು. ಆಗ್ತಾಯಿದೆ ನೋಡಿ, ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿ ಮಿಕ್ಸ್ ಆಗಿದೆ, ಚೆನ್ನಾಗ್ತಾಯಿದೆ. ಮತ್ತು ಸ್ವಲ್ಪ ಅದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಆಗ್ತಾಯಿದೆ ನೋಡಿ, ಇನ್ನೇನು ಹಾಕ್ತಾಯಿದೆ ಚೆನ್ನಾಗಿ. ಒಂದು 2 ನಿಮಿಷ ಇದರಲ್ಲಿ ಒಲೆಯಲ್ಲೇ ಉರಿಲಿ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ. ಉಪ್ಪು ತರಕಾರಿ ಎಲ್ಲ ಆಗ್ತಾಯಿದೆ ಇವಾಗ. ಆಯಿತು ನೋಡಿ. ಮತ್ತು ಈ ಮಿಕ್ಸ್ ಮಾಡಬೇಕು, ಸೌಟಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಆಲೂಗೆಡ್ಡೆ ಬ್ಯಾಟರ್ ಇದು, ಒಳಗಡೆಗೆ ತುಂಬಕ್ಕೆ ಹೂರ್ಣನ ಮಿಕ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿ ಆಯಿತು. ಇದು ಸ್ವಲ್ಪ ಈ ಥರ ಮಾಡಿ ಇಟ್ಕೋಬೇಕು. ಇದನ್ನು ಈ ಥರ ಮಾಡಾದ್ಮೇಲೆ ಇದು ಸ್ವಲ್ಪ ತಣ್ಣಗಾಗಕ್ಕೆ ಸೈಡಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಸ್ವಲ್ಪ ತಣ್ಣಗೆ ಆಗಬೇಕು ಇದು. ಸೊ ಅದು ಸಮೋಸದೊಳಗೆ ಅಂದರೆ ಒಳಗಡೆಗೆ ತುಂಬ್ತೀವಲ್ಲ ಹೂರ್ಣ, ಆ ಥರದ್ದು ಆಗಬೇಕು. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಮಿಕ್ಸ್ ಆಯಿತು. ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇದೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರ, ತರಕಾರಿ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಂಗೆ ಆಗುತ್ತೆ. ಆದಮೇಲೆ ನೋಡಿ, ಇದು ಮಿಕ್ಸ್ ಆಯಿತು. ಇದು ಮತ್ತು ಸಮೋಸ ಮಕ್ಕಳಿಗೆ, ಮನೆಯವರಿಗೆ ಎಲ್ಲ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇದು ಗೆಸ್ಟ್ಗಳು ಬಂದಾಗಂತೂ ಇದು ಮಾಡಿಬಿಡಿ, ನಿಮ್ಮನ್ನ ಯಾವಾಗಲೂ ಹೊಗಳ್ತಾನೆ ಇರ್ತಾರೆ, ಎಷ್ಟು ಚೆನ್ನಾಗಿ ಮಾಡಿದೆಯಪ್ಪ, ಹೇಗೆ ಮಾಡಿದೆ, ಎಷ್ಟು ಇದು. ಮತ್ತು ಬೇರೆ ಸಮೋಸ ಇದನ್ನು ಮೈದಾ ಹಿಟ್ಟು ಹಾಕಿ ಉಪಯೋಗಿಸ್ತೀವಲ್ಲ ಸಮೋಸ, ಆ ಥರ ಅಲ್ಲ ಇದು. ಇದನ್ನ ತೋರಿಸ್ತೀನಿ ನಿಮಗೆ. ಅದ್ರದ್ದು ಸಮೋಸ ಪಟ್ಟೀಸ್ ಅಂತ ರೆಡಿಮೇಡ್ ಸಿಗುತ್ತೆ. ಆ ಪಟ್ಟೀಸ್ನ ತಂದು ಮಾಡಿದಾಗ ಅದು ಬೇಯಿಸಿದಾಗ ಅದು ತಿಂದಾಗನೇ ಕುರ್ಮ ಅಂತಾನೆ ತುಂಬಾ ಚೆನ್ನಾಗಿರುತ್ತೆ. ನೀವು ಈರುಳ್ಳಿ ಸಮೋಸ ತಿಂದಿರ್ತೀವಿ ನೋಡಿ, ಅದು ಕುರ್ಮ ಅನ್ನತ್ತಲ್ಲ, ಆ ಥರನೇ ಇದನ್ನು ಅನ್ನುತ್ತೆ. ಇದಕ್ಕೆ ನೋಡಿ ಸ್ವಲ್ಪ ಅಚ್ಕಾರ ಪುಡಿ ಮತ್ತು ಇವಾಗ ಇದಕ್ಕೇನಾಗ್ತದೆ, ನಾನು ಗರಂ ಮಸಾಲೆ ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಸೇರಿಸಿದ್ದೀನಿ. ಅದು ಸ್ವಲ್ಪ ಎಲ್ಲ ಮಿಕ್ಸ್ ಆಗಿಬಿಟ್ಟು ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಹಾಗಾಗಿ ನೀವು ಯಾರೋ ಗೆಸ್ಟ್ ಬಂದಾಗ, ನಾನೊಂದ್ಸರಿ ನಮ್ಮ ಫ್ರೆಂಡ್ಸ್ ಅಂದರೆ ನಮ್ಮ ಆಂಟಿ ಮಗಳು ಬಂದಿದ್ರು, ಮತ್ತು ಅವ್ರ ಚಿಕ್ಕ ಮಗು ಬಂದಿದ್ದ 6ನೇ ಕ್ಲಾಸ್ ಅವ್ನು ಮಾಡಿದ್ರೆ, ಅವನು ಬರೀ ಊಟ ಮಾಡೋದಕ್ಕಿಂತ ಬರೀ ಸಮೋಸನೇ ತಿಂತಾಯಿದ್ದ. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಒಂದ್ಸರಿ ನೀವು ಟ್ರೈ ಮಾಡಿ, ನನಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಈ ಥರ ರೆಡಿಮೇಡ್ ಸಿಗುತ್ತೆ ನಿಮಗೆ. ಈ ಥರ ಸಮೋಸ ಪಟ್ಟೀಸ್ ಅಂತ ಕೇಳಿದ್ರೆ ರೆಡಿಮೇಡನ್ನ ಕೊಡ್ತಾರೆ. ಇದು ಒಂದು 60-70 ರುಪೀಸ್ ಆಗುತ್ತೆ ಅಷ್ಟೇ. ಇದನ್ನು ತಂದು ಇದನ್ನು ಹೇಗೆ ಮಾಡೋದಪ್ಪ ಅಂತ ನಾನು ತೋರಿಸ್ತೀನಿ ನೋಡಿ. ಇವಾಗ ಇದನ್ನು ಕಟ್ ಮಾಡಿ, ಅದ್ರ ಒಳಗಡೆ ಈ ಥರ ಇರುತ್ತೆ, ಅದನ್ನು ತೆಗೆದ್ಬಿಟ್ಟು ಅದು ಮೈದಾ ಹಿಟ್ಟು ಹಾಕಿ ಕಲಸಿ ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಮಾಡೋದನ್ನು ಚೆನ್ನಾಗಿರುತ್ತೆ. ಅದಕ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗೆ ಅದಕ್ಕಿಂತ ಸ್ವಲ್ಪ ಇದೇ ಇಷ್ಟ ಆಗ್ಬಿಡುತ್ತೆ. ಇವಾಗ ನನಗೆ ನಮ್ಮ ಮಕ್ಕಳೆಲ್ಲ ಇದೇ ಇಷ್ಟಪಟ್ಟು ತಿಂತಾರೆ. ನನ್ನ ಮಗ ಈಗ ಒಬ್ಬ ಫಾರಿನಲ್ಲಿದ್ದಾನೆ, ಅವನಂತೂ ಬಂದಾಗೆಲ್ಲ ಇದೇ ಮಾಡ್ಕೊಡ್ತೀನಿ, ಅಮ್ಮ ಇದೇ ಮಾಡೋಕ್ಕೊಡಮ್ಮ ಅಂತ ಇರ್ತಾನೆ. ಅವ್ನು ತುಂಬಾ ಇಷ್ಟಪಟ್ಟು ತಿಂತಾನೆ ಫ್ರೆಂಡ್ಸ್. ಹಾಗಾಗಿ ಈ ಸಮೋಸ ಪಟ್ಟೀಸ್ನ ಹಾಕಿ ಇದರೊಳಗೆ ಇದು ಆಲೂಗೆಡ್ಡೆ ಬ್ಯಾಟರ್ನ ಹಾಕ್ಬಿಟ್ಟು ನೋಡಿ ಯಾವ ಥರ ಫೋಲ್ಡ್ ಮಾಡೋದು ಅದನ್ನು ತೋರಿಸ್ತೀನಿ. ಅದೊಂದು ಸ್ವಲ್ಪ ಚೆನ್ನಾಗಿ ಕೇರಾಗಿ ಮಾಡಿಬಿಡ್ಬೇಕು ನೀವು. ಕೇರಾಗಿ ಮಾಡಬೇಕು, ಇಷ್ಟ ಈಸಿನೇ. ಈ ಥರ ತ್ರಿಕೋನವಾಗಿ ಮಾಡಿ, ಆಮೇಲೆ ಪುನಃ ಆ ಥರನೇ ಬ್ಯಾಕ್ ಸೈಡ್ ಹಾಕಿ ಪುನಃ ರೈಟ್ ಸೈಡ್ ಹಾಕಿದ್ರೆ ಅದು ಒಂದು ಪೊಟ್ನ ಟೈಪು ತರಕಾರಿ ನಾವು ಸಾಮಾನು ಪೊಟ್ನ ಕಟ್ತಿದ್ವಲ್ಲ ಹಾಗೆಲ್ಲ ಆ ಥರ ಪೊಟ್ನ ಬರುತ್ತೆ. ಆ ಥರದ್ದೆಲ್ಲ ಹಾಕ್ಬಿಟ್ಟು ಅದರೊಳಗೆ ನಾವು ಬ್ಯಾಟರ್ನ ತುಂಬಬೇಕು ಫ್ರೆಂಡ್ಸ್. 1-2 ಸರಿ ಟ್ರೈ ಮಾಡಿ ಬರುತ್ತೆ. ಮತ್ತು ಸೈಡಲ್ಲಿ ಇದು ನೋಡಿ, ಇದಕ್ಕೆ ಅದಕ್ಕೆ ಸ್ವಲ್ಪ ಒಂದು 2 ಸ್ಪೂನು ಕಾರ್ನ್ ಫ್ಲೋರ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆ ಅದನ್ನು ಪಟ್ಟಿಲಿ ಅಂಚಲಿ ಸವರ್ಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಅಂಟ್ಕೊಳ್ಳಿ ಅಂತ ಸವರ್ಬಿಟ್ಟು ಒಂದ್ಸಲ ಗೋನ್ ಟೈಪ್ ಅನ್ನಂಗೆ ಉಪಯೋಗಿಸ್ಕೊಳ್ಳೋಣ, ಚೆನ್ನಾಗಿ ಅಂಟುತ್ತೆ, ಬಿಟ್ಟೋಗಲ್ಲ ಎಣ್ಣೆ ಒಳಗೆ ಅಂತ ಆ ಥರ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಹಾಕಿ ಚೆನ್ನಾಗಿ ಒಳಗಡೆ ಎಲ್ಲ ಬ್ಯಾಟ್ರೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಹಿಂಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಆಯಿತು.
ಅವಾಗ ಆಲೂಗೆಡ್ಡೆ ಎಲ್ಲ ಹಾಕಾಯ್ತು ನೋಡಿ ಫ್ರೆಂಡ್ಸ್. ಇವಾಗ ಇದು ಕಾರ್ನ್ ಫ್ಲೋರು ಇದೆಲ್ಲ ಹಾಕ್ತೀನಿ. ಹಾಕಿ ಈ ಥರ ಮಿಕ್ಸ್ ಮಾಡಬೇಕು. ಹಿಂಗೆ ಈ ಥರ ಫೋಲ್ಡ್ ಮಾಡಿ ಮೆತ್ತಗೆ ನಿಧಾನಕ್ಕೆ ಇದಕ್ಕೆ ಕಾರ್ನ್ ಫ್ಲೋರು ಸ್ವಲ್ಪ ಸೈಡ್ಗೆ ಎಲ್ಲ ಸವರ್ಬಿಟ್ಟು ಇದನ್ನು ಹಾಕಿ ಈ ಥರ ಫೋಲ್ಡ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಇಷ್ಟು ನೋಡಿ ರೆಡಿ ಆಯಿತು. ಇಷ್ಟೇ ಈಸಿ ಫ್ರೆಂಡ್ಸ್. ಹಿಂಗೆ ಹಾಕ್ಬಿಟ್ಟು ಹಿಂಗೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಇದು ತುಂಬಾ ಚೆನ್ನಾಗಿದೆ. ತ್ರಿಕೋನ ಶೋಗೆ ಟ್ರಯಾಂಗಲ್ ಶೇಪಲ್ಲಿ ಇದು ಬರುತ್ತೆ. ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ಥರ ಎಲ್ಲನೂ ಫಸ್ಟು ಈ ಥರ ರೆಡಿ ಮಾಡಿ ಸಮೋಸಾಸ್ಗಳೆಲ್ಲನೂ ರೆಡಿಮೇಡ್ ಮಾಡಿ ಒಂದು ಸೈಡ್ ಪ್ಲೇಟ್ಗೆ ಹಾಕಿಟ್ಕೊಳ್ಳೋಣ. ಫಸ್ಟು ಬೇಕು ಅಂದರೆ ಇದನ್ನು ಸ್ವಲ್ಪ ತವೆಲಿ ಬಿಸಿ ಮಾಡಿ ಅದನ್ನು ಫೋಲ್ಡ್ ಮಾಡಿದ್ರೂ ಆಗುತ್ತೆ. ಬಟ್ ಸ್ವಲ್ಪ ಹಾರ್ಡಾಗ್ಬಿಟ್ರೆ ಕಟ್ಟಾಗ್ಬಿಡುತ್ತೆ. ಹಂಗಾಗಿ ಇದನ್ನು ನಾನು ಹಸಿದೆ ಮಾಡ್ತಾಯಿದ್ದೀನಿ. ಇದೂ ಚೆನ್ನಾಗಿ ಬರುತ್ತೆ ನೋಡಿ. ಹಿಂಗೆ ಹಾಕಿ ಈ ಥರ ಫೋಲ್ಡ್ ಮಾಡಿ ಇದನ್ನು ಹಿಂಭಾಗಕ್ಕೆ ಈ ಥರ ತಿರುಗಿಸ್ಬಿಟ್ಟು ನಿಧಾನಕ್ಕೆ ಸೇರಿಸಿ ಈಗ ಇದರೊಳಗೆ ಸಮೋಸ ಅದು ಮಾಡಿಟ್ಟು ತಣ್ಣಗಾಗಿದೆಯಲ್ವಾ ಅದನ್ನು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸ್ ಮಾಡಿ ಹಾಕಬೇಕು. ಹಿಂಗೆ ಅದು ಈಸಿನೇ. ಸ್ವಲ್ಪ ಹಿಂಗೆ ಹಾಕಿ ಅದೆಲ್ಲ ಮಿಕ್ಸ್ ಆದಮೇಲೆ ನಿಧಾನಕ್ಕೆ ಸ್ವಲ್ಪ ಎಷ್ಟು ತುಂಬುತ್ತೆ ಅಷ್ಟೇ ಹಾಕಿ. ತುಂಬಾ ಜಾಸ್ತಿ ಹಾಕಿದ್ರೂ ಏನು ಚೆನ್ನಾಗಿರಲ್ಲ. ಹಂಗೆ ಹಾಕ್ಬಿಟ್ಟು ಹಿಂಗೆ ಹಾಕಿ ಈ ಥರ ಹಾಕಿ ಹಿಂಗೆ ಕಾರ್ನ್ ಫ್ಲೋರ್ ಹಾಕಿ ಆಮೇಲೆ ಸವರ್ಬಿಟ್ಟು ನೋಡಿ ಈ ಥರ ಕಾರ್ನ್ ಫ್ಲೋರ್ ಹಾಕಿ ಸವರ್ಕೊಂಡಿದ್ದೀನಲ್ವ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಮಾಡಿ ನೋಡಿ ಈ ಥರ ಸಮೋಸ ಅದೆಲ್ಲನೂ ಮಾಡಿಟ್ಕೋಬೇಕು ಫ್ರೆಂಡ್ಸ್. ಹಿಂಗೆ ಎಷ್ಟು ಬೇಕೋ ಅಷ್ಟು ಸಮೋಸ ಅದೆಲ್ಲನೂ ಮಾಡಿಟ್ಕೊಂಡು ಫಸ್ಟು ಒಂದು 15-20 ಮಾಡಿಟ್ಕೋಬೋದು. ಎಷ್ಟು ಬೇಕು ನಾವು ಅದು ಹೂರಣ ಎಷ್ಟಿರುತ್ತೆ ಅಷ್ಟನ್ನು ಮಾಡಿಟ್ಕೊಂಡಿದ್ದೀನಿ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡ. ನಾನು ಒಟ್ಟಿಗೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ ಹಿಂಗೆ ಈ ಥರ ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ. ಎಷ್ಟು ಚೆನ್ನಾಗಿದೆ ನೋಡಿ. ಟ್ರಯಾಂಗಲ್ ಶೇಪಲ್ಲಿ ತ್ರಿಕೋನ ಶೇಪಲ್ಲಿ ಎಷ್ಟು ಚೆನ್ನಾಗಿದೆ. ಅದು ನೋಡೋಕ್ಕೇ ಅಷ್ಟು ಚೆನ್ನಾಗಿದೆ. ಬೇಯಿಸಿದ ಮೇಲಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ತಿಂದರೆ ಕುರ್ಮ ಅಂತ ಇರುತ್ತೆ. ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಮತ್ತು ಒಳಗಡೆ ಬ್ಯಾಟರ್ ತುಂಬ ಹೆವಿಯಾಗಿ ತುಂಬಿರಲ್ವಲ್ಲ, ಹಾಗಾಗಿ ಅದಕ್ಕೂ ಮ್ಯಾಚ್ ಆಗುತ್ತೆ. ಆ ಥರ ರೆಡಿ ಮಾಡಿದ್ದೀನಿ. ಇದನ್ನೊಂದು ಸ್ಪೆಷಲ್ ಡಿಶಸ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಮಾಡ್ಕೊತೀನಿ. ನನಗೆ ಹೇಗಿದೆ ಅಂತ ತಿಳಿಸಿ. ನಾನು ನಿಮ್ಗೆ ಹೊಸ ರೆಸಿಪಿನ ಪಿಜ್ಜಾ, ಸಮೋಸ, ಐಸ್ ಕ್ರೀಮು, ಇದು ಪಾನಿಪುರಿ ಎಲ್ಲ ಮಾಡಿ ತೋರಿಸೋಣ ಅನ್ನೋ ಐಡಿಯಾದಲ್ಲಿದ್ದೀನಿ ಫ್ರೆಂಡ್ಸ್. ಈಗ ಸದ್ಯಕ್ಕೆ ಇವಾಗ ಎಣ್ಣೆ ಹಾಕೋಣ. ಸ್ವಲ್ಪ ಧಾರಾಳವಾಗಿ ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಇವನ್ನೆಲ್ಲನೂ ಪಟ್ಟೀಸೆಲ್ಲನೂ ರೆಡಿ ಮಾಡಿರ್ತೀನಿ ಅಲ್ವಾ ಅದನ್ನೆಲ್ಲ ಬೇಯಿಸೋಣ ಸ್ವಲ್ಪ. ನೋಡಿ ಇವಾಗ ಬೇಯಕ್ಕೆ ಫಸ್ಟ್ ಕಾಯಬೇಕು. ಇದು ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಲಿ. ನೋಡಿ ಸಮೋಸ ಎಲ್ಲ ಬೇಯ್ತಾ ಇದೆ ಫ್ರೆಂಡ್ಸ್. ಇವಾಗ ಎಲ್ಲ ನಿಧಾನಕ್ಕೆ ಕಮ್ಮಿ ಉರಿ ಹಾಕಿ ಬೇಯಿಸಬೇಕು. ಅದು ಕಮ್ಮಿಗೆ ಬ್ರೌನಿಷ್ ಕಲರ್ ಆಗಿ ಕಮ್ಮಿ ಉರಿಲೇ ಎರಡು ಕಡೆನೂ ಬೇಯಿಸಬೇಕು. ಸ್ವಲ್ಪ ಎಣ್ಣೆ ಕಾದ್ಬಿಟ್ಟಿದೆ. ಈಗ ಬೇಗ ನಿಧಾನಕ್ಕೆ ನೀವು ಫಸ್ಟು ಸ್ವಲ್ಪ ಕಮ್ಮಿ ಉರಿಲೇ ಬೇಯಿಸಿ. ಎರಡನೇ ಸರಿ ನಾನು ಹೆಂಗೆ ಬೇಯಿಸ್ತಾ ಇರ್ತೀನಿ ಸ್ವಲ್ಪ ನೋಡಿ. ಇದು ನೋಡಿ ಈ ಥರ ನಿಧಾನಕ್ಕೆ ಕಮ್ಮಿ ಉರಿಲೇ ಬೇಯ್ತಾ ಇರಲಿ ನಿಧಾನಕ್ಕೆ. ನೋಡಿ ಕಾದಿದೆ. ಇನ್ನು ಸ್ವಲ್ಪ ಆಯಿತು. ಇನ್ನೇನು ಸ್ವಲ್ಪ ಇದನ್ನು ಬೇಯಿಸಿದ್ರೆ ಆಯಿತು. ಈ ಥರನೇ ಸ್ವಲ್ಪ ಇರೋ ಸಮೋಸಗಳೆಲ್ಲನೂ ಹಾಕಿ ಚೆನ್ನಾಗಿ ಕಮ್ಮಿ ಉರಿಲಿನೇ ಚೆನ್ನಾಗಿ ಬೇಯಿಸಿ ಫ್ರೆಂಡ್ಸ್. ನಾವು ಮಾಡಿದ್ದಕ್ಕೂ ಒಂದು ತುಂಬಾ ಚೆನ್ನಾಗಿದೆ ಅಂತ ಅಂದಾಗ ನಮಗೆ ಒಂದು ಶಭಾಷ್ ಅನ್ನಂಗಾಗುತ್ತೆ. ಎಲ್ಲ ಇಷ್ಟಪಟ್ಟು ತಿಂತಾರೆ. ಒಂದು ಮಾಮೂಲಿ ಅಡುಗೆ ಮಾಡೋಕ್ಕಿಂತ ಈ ಥರ ಸ್ಪೆಷಲಾಗಿ ಮಾಡಿದಾಗ ಇನ್ನೂ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ಥರನೇ ಕಮ್ಮಿ ಉರಿ ಹಾಕಿ ಎಲ್ಲ ಬೇಯಿಸಿಡಬೇಕು. ಮತ್ತು ಇದು ನೋಡಿ ಎಲ್ಲ ಒಂದು ಆರು ಹಾಕಿ 4-5 ಹಾಕಿ ಬೇಯಿಸ್ಕೊಬೋದು. ಎಣ್ಣೆ ಒಳಗೆ ಸ್ವಲ್ಪ ನಿಧಾನಕ್ಕೆ ಈ ಥರ ಸಮೋಸ ಎಲ್ಲ ಹಾಕಿ ನಿಧಾನಕ್ಕೆ ಬೇಯಿಸ್ಕೊಡಿ. ಇದು ಜಾಸ್ತಿ ಒಬ್ಬೊಬ್ಬರು ನಮ್ಮ ಫ್ರೆಂಡ್ಸ್ ಯಾರು ಮಾಡಿದ್ರಂದರೆ ನಮ್ಮ ಫ್ರೆಂಡ್ಸ್ ಒಬ್ಬರು ಮುಸ್ಲಿಮ್ಸ್ ಇದ್ದರು. ಅವರು ರಂಜಾನ್ ಟೈಮಲ್ಲಿ ಈ ಥರ ಮಾಡಿದರು. ಅವ್ರ ಹತ್ರ ನಾನು ನೋಡಿ ಒಂದು ಟೇಸ್ಟ್ ತಿಂದು ನೋಡಿದಾಗ ತುಂಬಾ ಇಷ್ಟ ಆಯಿತು. ನಾನು ಕೇಳಿಕೊಂಡು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ ಈಗ ಮಾಡ್ತಾಯಿರ್ತೀನಿ ಯಾವಾಗ್ಲೂ. ನಮ್ಮ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನೋಡಿ ಚೆನ್ನಾಗಿದೆ ಅಲ್ವಾ. ನೋಡಿ ಕಾಯ್ತಾ ಇದೆ, ಎಣ್ಣೆಯಲ್ಲಿ ಕಾಯ್ತಾ ಇದೆ ಫ್ರೆಂಡ್ಸ್. ಇನ್ನೇನು ಕಾಯ್ತು ಅದು ಎಲ್ಲ ಆಗಲಿ. ಎಲ್ಲನೂ ಬೇಯಿಸಾದ್ಮೇಲೆ ಒಟ್ಟಿಗೆ ಹೇಗೆ ಬರುತ್ತೆ ಅಂತ ನೋಡೋಣ. ಪ್ಲೀಸ್ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗೆ ಬಂದಿದೆ, ಹೇಗೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್.
ನನ್ನ ರೆಸಿಪೀಸ್ ಎಲ್ಲನೂ ನೀವು ನೋಡ್ತಾ ಇರೋಕ್ಕೆ ತುಂಬ ಥ್ಯಾಂಕ್ಸು. ರೆಸ್ಪಾನ್ಸ್ ಬಂದು ತುಂಬ ಚೆನ್ನಾಗಿದೆ, ಲೈಕ್ ಸಬ್ಸ್ಕ್ರೈಬ್ ಎಲ್ಲ ಚೆನ್ನಾಗಿದೆ. ನೀವು ಯಾವ ರೀತಿ ಇದೆ ಅಂದ್ಬಿಟ್ಟು ಇದನ್ನು ನನಗೆ ನೋಡಿ ತಿಳಿಸಿ ಫ್ರೆಂಡ್ಸ್. ನೋಡಿ ಈ ಸಮೋಸ ಈಗ ಇದು ಆಯಿತು, ಹೀಗೆ ತೆಗೆಯೋಣ. ನೋಡಿ ಇಷ್ಟೇ. ತೆಗ್ದಾದ್ಮೇಲೆ ಕಮ್ಮಿ ಉರಿಲಿ ಇನ್ನೊಂದು ಸ್ವಲ್ಪ ಇರುತ್ತೆ, ಅದನ್ನು ಸ್ವಲ್ಪ ಬೇಯಿಸ್ಬಿಡೋಣ. ನಾನು ಒಂದು 18-20 ಹಾಕಂಗೆ ಮಾಡಿದ್ದೀನಿ ಇವತ್ತು. ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಸ್ವೀಸ್ ಮಾಡಿ ತೆಗ್ದು ಬೇಯಿಸಿ. ನೋಡಿ ಸಮೋಸ ಎಲ್ಲ ಬೆಂದಿದೆ ಫ್ರೆಂಡ್ಸ್, ಚೆನ್ನಾಗಿದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ನೋಡಿ ಈ ಥರ ನೀವು ಮಾಡ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಇಷ್ಟು ಚೆನ್ನಾಗಿ ಮಾಡೋ ಸಮೋಸನ ಎಷ್ಟು ಚೆನ್ನಾಗಿ ಬರುತ್ತೆ. ಎಲ್ಲರೂ ಮಾಡಿ ಚೆನ್ನಾಗಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ ಚಿಕ್ಕ ಚಿಕ್ಕ ಮಕ್ಳು ಅಂದರೂ ತುಂಬಾ ಇಷ್ಟಪಟ್ಟು ತಿಂತಾರೆ, ವಯಸ್ಸಾದವರು ದೊಡ್ಡವರು ಎಲ್ಲ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಒಂದು ಸ್ವಲ್ಪ ಈ ಇದಾಕೊಂಡು ಸ್ವಲ್ಪ ಕಿಸಾನ್ ಇದು ಎಲ್ಲ ಬರುತ್ತೆ, ಟೊಮೊಟೊ ಸಾಸು ಎಲ್ಲ ಹಾಕ್ಕೊಂಡು ತಿಂದ್ರೂ ತಿನ್ನುತ್ತೆ, ಅಥವಾ ಹಾಗೆ ಬೇಕಾದ್ರೂ ತಿನ್ಬೋದು. ಥ್ಯಾಂಕ್ ಯು.